ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಉಪ್ಪಳ ಹೊರಟಿದ್ದೇವೆ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೇನೆ ನಾನು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡುವ ಅಂತ ಅನಿಸಿತು, ಹಾಗೆ ವ್ಲಾಗ್ ಮಾಡಿದೆ. ಕಾಲೇಜೆಲ್ಲ ಶುರುವಾದ ಮೇಲೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆಲ್ವ, ಹಾಗಿರುವಾಗ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆ ಇವತ್ತು ಸಂಡೇ, ಸೊ ಬೆಳಗ್ಗೆ 8:30 ಆಗುವಾಗ ಉಪ್ಪಳ ಹೊರಟಿದ್ದೇವೆ. ಇವತ್ತೊಂದು ಇಲ್ಲಿ ಸಣ್ಣ ಗೆಟ್ ಟುಗೆದರ್ ಉಂಟು, ಫ್ಯಾಮಿಲಿ ಗೆಟ್ ಟುಗೆದರ್ ಉಪ್ಪಳದಲ್ಲಿ. ಹಾಗೆ ನಾವಿಲ್ಲಿ ಬಂದಿದ್ದೇವೆ, ಎಲ್ಲರೂ ಸೇರಿದ್ದೇವೆ. ಬೆಳಗ್ಗೆ ಮಳೆ ಶುರುವಾಗಿದೆ. ಹಾಗೆ ಮನೆಯಿಂದ 8 ಗಂಟೆಗೆ ತಿಂಡಿ ಮಾಡಿ ಹೊರಟಿದ್ದೇವೆ. ಸೊ ಇಲ್ಲಿ ಒಂದು ಫುಲ್ ದಿನ ಕಳೆದು ಸಾಯಂಕಾಲ ಆಗುವಾಗ ಇನ್ನು ನಾವು ಹೊರಡೋದು. ಗೈಸ್, ನಾವಿವತ್ತು ಪ್ರಿಯದರ್ಶಿನಿ ಅಂತ ಕೇರಳ KSRTCಯಲ್ಲಿ ಫ್ರೀಗೆ ಬಂದಿದ್ದೇವೆ, ದುಡ್ಡೇ ಕೊಡಲಿಕ್ಕಿಲ್ಲ. ಸೊ ಎಲ್ರಿಗೆ ಸಹ ಫ್ರೀ, ಎಲ್ಲ ಹೆಂಗಸರಿಗೆ ಕೇರಳ KSRTCಯಲ್ಲಿ ಫ್ರೀ. ಸೊ ಇದರ ಬೆನಿಫಿಟ್ ತೆಗೆದು ನಾವಿವತ್ತು ಬಂದಿದ್ದೇವೆ. ಇಬ್ಬರಿಗೆ 1 ರೂಪಾಯಿ ಸಹ ಕೊಡಲಿಕ್ಕಿಲ್ಲ, 0 ರೂಪಾಯಿ. ಹಾಗೆ ನಾವು ಇಲ್ಲಿ ನಡೀತಾ ಹೋಗ್ತಾ ಇದ್ದೇವೆ. ಅದೇ ಹಳತ್ತು ಅವತ್ತು ನೋಡಿದ ರೋಡೆ, ಈಗಂತೂ ಫುಲ್ ಕೆಸರಾಗಿದೆ, ಮಳೆ ಅಲ್ವಾ. ಇಲ್ಲಿಂದ ನಡ್ಕೊಂಡೇ ಹೋಗುವ ಅಂತ ಹೇಳಿದೆ. ಕಸಿನ್ಸ್ ಅವರೆಲ್ಲ ಆಲ್ರೆಡಿ ಬಂದಿದ್ದಾರಂತೆ ಮನೆಗೆ. ಇವತ್ತೆಲ್ಲ ಒಂದು ಗೆಟ್ ಟುಗೆದರ್ ಮಾಡಿ ಊಟ ಎಲ್ಲ ಮಾಡಿ, ಮತ್ತು ಅಲ್ಲಿ ದೇವರಿದ್ದಾರಲ್ವ, ಸೊ ಅವರಿಗೆಲ್ಲ ಸ್ವಲ್ಪ ಬಡಿಸಲಿಕ್ಕೆಲ್ಲ ಉಂಟು. ಹಾಗೆ ಇವತ್ತು ನಾನ್ ವೆಜ್ ಊಟ ನಮಗೆ ಮನೆಯಲ್ಲಿ. ತುಂಬ ದಿನ ಆದಮೇಲೆ ಕಸಿನ್ಸ್ ಅವರೆಲ್ಲ ಸಿಗ್ತಾ ಇದ್ದೇವೆ. ನೋಡುವ ಹೇಗೆ ಹೋಗ್ತದೆ ಇವತ್ತಿನ ದಿನ ಅಂತ. ಆ ದಿನ ನಾವು ಬರುವಾಗ ಈ ಮರದಲ್ಲಿ ಫುಲ್ ಹಲಸಿನಣ್ಣು ಇತ್ತಲ್ವಾ, ಯಾರೂ ಸಹ ಅದನ್ನು ತಗೊಳ್ಳಿಲ್ಲ ನೋಡಿ. ಎಲ್ಲ ಇಲ್ಲಿ ಕೆಳಗಡೆ ಕೊಳ್ತು ಬಿದ್ದಿದೆ, ಇಷ್ಟಿಷ್ಟು ದೊಡ್ಡ ಹಲಸಿನಣ್ಣು. ನಮ್ಮ ಊರಲ್ಲಿ ಉಂಟಲ್ವಾ, ಇದನ್ನೆಲ್ಲ ಹೆಕ್ಕಿಡ್ತಾರೆ ಅಂತ ಹೇಳ್ತಾರೆ, ಅದಕ್ಕೆ ಚಕ್ಕಗುರಿ ಅಂತ ಹೇಳ್ತಾರಲ್ವಾ. ಯಾವುದ್ರ ಪದಾರ್ಥ ಮಾಡುವಾಗ ಯಾವುದಾದ್ರ ಜೊತೆಗೆ ಅದನ್ನು ನಾವು ಸೇರಿಸಿ ಪದಾರ್ಥ ಮಾಡ್ತೇವೆ. ಕೊದುಕುಯ್ಕನ ಸೊಳ್ಳೆ ಇದೆ ವಿಪರೀತ. ಇಲ್ಲೊಂದು ಚಿಟ್ಟೆ ಇತ್ತಪ್ಪ, ಹಾರಿತ, ಫುಲ್ ಹಲಸಿನಣ್ಣೆಲ್ಲ ಬಿದ್ದಿದೆ. ಇದೇ ನಮ್ಮದು ಮಾಯನ ಹೌಸ್. ಸೊ ಇಲ್ಲೇ ಇವತ್ತು ಗೆಟ್ ಟುಗೆದರ್ ಇರೋದು. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆಲ್ಲ ಕಡಾವ, ಅದಲ್ಲಿದೆ ನೋಡಿ ಕಡಾವ. ಲಾಸ್ಟ್ ಟೈಮ್ ಫೋಟೋ ತೆಗೆದಿದ್ವಲ್ಲ ನಾವು, ಇದೇ ಕಡಾವ. ಫುಲ್ ವಿಪರೀತ ಸೊಳ್ಳೆ, ಎಲ್ಲ ಕಡೆ ಹಸಿರು ಹಸಿರು. ಹೋಯಾ ಹಲಸಿನ ಮರಕ್ಕೆ ಹತ್ತಾ ಇದ್ದಾರೆ. ಹಲಸಿನ ಕಾಯಿ ಆಗಿದೆ ಅದರಲ್ಲಿ ಫುಲ್. ಹಾಗೆ ತಕೊಂಡು ಹೋಗುವ ಅಂತ ಮನೆಗೆ. അതിടി പോയി നാന്ന് ആയപ്പാ. ತುಂಬ ಹಲಸಿನ ಹಣ್ಣಿತ್ತು. ಲಾಸ್ಟಿಗೆ ನಮಗೆ ಇಷ್ಟೇ ಹಲಸಿನ ಹಣ್ಣು ಸಿಕ್ಕಿದ್ದು. ಟೋಟಲ್ ಆಗಿ ಒಂದು 6-7 ಹಲಸಿನ ಹಣ್ಣು ಸಿಕ್ಕಿದೆ. ಅದರಲ್ಲಿ ಈ ಹಲಸಿನ ಹಣ್ಣು ತುಂಬ ದೊಡ್ಡ ಹಲಸಿನ ಹಣ್ಣು. ಹಲಸಿನ ಹಣ್ಣಿದ್ದು ಸೈಜ್ ವಿಪರೀತ ದೊಡ್ಡ ಇತ್ತಲ್ವ, ಹಾಗಾಗಿ ಕತ್ತಿಯಲ್ಲಿ ಅದನ್ನು ಕಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾವು ಪಿಕಾಸ್ ತಂದಿದ್ವಿ. ಪಿಕಾಸಲ್ಲಿ ಅದನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ತಿದ್ವು. ಮತ್ತು ಅದನ್ನು ನಾವು ಕೈಯಲ್ಲೆಲ್ಲ ತೆಗೆದು ಚಿಕ್ಕ ಕತ್ತಿಯಲ್ಲಿ ಕಟ್ ಮಾಡ್ತಿದ್ವಿ. ಇದರ ಒಂದೊಂದು ಹೆಸರು ತುಂಬ ದೊಡ್ಡದಿತ್ತು. ಹಾಗಾಗಿ ಉಪ್ಪಡಚ್ಚಿಳು ಹಾಕಲಿಕ್ಕೆ ಪರ್ಫೆಕ್ಟ್ ಹಲಸಿನ ಹಣ್ಣು ಅಂತ ಗೊತ್ತಾಯಿತು. ಮತ್ತು ನಾವೆಲ್ಲ ಶುರು ಮಾಡಿದ್ವಿ ಅದರ ಹೆಸರುಗಳನ್ನು ಒಂದೊಂದಾಗಿ ತೆಗಿಲಿಕ್ಕೆ. ಹಲಸಿನ ಬೀಜವನ್ನು ಸಪ್ರೇಟಾಗಿ ಪದಾರ್ಥ ಮಾಡ್ತಾರೆ. ಮತ್ತು ಉಪ್ಪಡಚ್ಚಿಳು ಹಾಕಬೇಕು ಅಂತ ಹಲಸನ್ನ
ಬಿಡಿ ಬಿಡಿ ಹಾಗೆ ಬಿಡಿ ಬಿಡಿಯಾಗಿ ಬಿಡಿಸ್ತಾ ಕೂತ್ಕೊಂಡಿದ್ವಿ. ಊಟದ ಟೈಮ್ ಆಗಿರಲಿಲ್ಲ ಅಲ್ವಾ, ಪದಾರ್ಥ ಎಲ್ಲ ಆಲ್ರೆಡಿ ಮಾಡಿದ್ರು. 1 ಗಂಟೆ ಆಗೋ ತನಕ ನಾವು ಇದೇ ಕೆಲಸ ಮಾಡುವ ಅಂತ ಸುಮ್ಮನೆ ಕೂತ್ಕೊಂಡಿದ್ವಿ. ಹಾಗೆ ಎಲ್ಲರೂ ಜೊತೆ ಸೇರಿದರೆ ಎಲ್ಲ ಓಲ್ಡ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ತಾ ಇದ್ರು. ಹಾಗೆ ಮಾತಾಡಿ ಸಮಯ ಹೋದದೇ ಗೊತ್ತಾಗಲಿಲ್ಲ. ಈಗ ಯಾವ ಮರದಿಂದ ನಾವು ಹಲಸು ತೆಗ್ದ್ವಲ್ವಾ, ಅದು ನನ್ನ ಅಜ್ಜಿ ನಟ ಹಲಸಿನ ಮರ ಆಗಿತ್ತಂತೆ. ಅಜ್ಜಿ ನಾವು ಸಣ್ಣದಿರುವಾಗ ಇಲ್ಲಿಂದ ಒಂದು ಚಿಕ್ಕ ಗಿಡ ತಂದಿದ್ರಂತೆ. ಅದನ್ನು ಅವರು ಮನೆಯ ಹಿಂಬದಿಯಲ್ಲಿ ನಟ್ಟಿದ್ರು. ಅದೇ ಹಲಸಿನ ಮರ ಈಗ ತುಂಬ ಹಲಸು ನೀಡ್ತಾ ಉಂಟು. ಹಾಗೆ ನನ್ನ ಅತ್ತೆ ಹೇಳ್ತಾ ಇದ್ರು, ಅಮ್ಮ ಎತ್ತಿದ್ರೆ ಈಗ ತುಂಬ ಖುಷಿ ಪಡ್ತಾ ಇದ್ರು. ನಾವೆಲ್ಲರೂ ಒಟ್ಟಿಗೆ ಸೇರಿ ತುಂಬ ದಿನಗಳಾಗಿತ್ತಲ್ವ. ಮಾತಾಡಿ 1-2 ಹಲಸಿನ ಹಣ್ಣನ್ನು ಹೀಗೆ ಸಪ್ರೇಟ್ ಮಾಡಿದ್ವಿ. ನಾವು 2 ಬಕೆಟ್ ಇಟ್ಟಿದ್ವಿ. ಸೊ 2 ಬಕೆಟಲ್ಲಿ ಎಷ್ಟು ಆಗ್ತದೆ ಅಷ್ಟನ್ನು ನಾವೆಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಇತ್ತು. ಖಾಲಿ ನಾನು ಮತ್ತು ಅತ್ತೆ ಅಲ್ಲ, ನಮ್ಮ ಜೊತೆ ನನ್ನ ತಾಯಿ ಮತ್ತು ನನ್ನೆಲ್ಲ ಚಿಕ್ಕಮ್ಮ ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಈವನ್ ನನ್ನ ಕಸಿನ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮಾಡ್ತಾ ಇರುವಾಗ ಮಳೆ ಕೂಡ ಬಂದಿತ್ತು. ಹಲಸಿನ ಹಣ್ಣು ಮುಗಿತಾ ಬಂತಲ್ವ, ಹಾಗೆ ಇನ್ನೊಂದು ದೊಡ್ಡ ಹಲಸಿನ ಹಣ್ಣನ್ನು ಬಿಡಿಸುವ, ಚಿಪ್ಸ್ ಮಾಡುವ ಅಂತ ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಹಾಗೆ ಅದೇ ಪಿಕ್ಕಾಸ್ನ ಸಹಾಯದ ಮೂಲಕ ಹಲಸನ್ನು ಪುನಃ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ತಾ ಬಂದ್ವಿ. ತುಂಬ ಹಲಸಿನ ಬೀಜ ಕೂಡ ಉಳಿದಿತ್ತು. ಸೊ ಸಪ್ರೇಟಾಗಿ ಹಲಸಿನ ಬೀಜವನ್ನು ಮತ್ತು ಹಲಸನ್ನು ಸಪ್ರೇಟ್ ಮಾಡಿದ್ವಿ. ಚಿಕ್ಕಮ್ಮ ಎಲ್ಲರೂ ಜೊತೆಯಾಗಿ ಕೈ ಸೇರಿಸಿ 1 ಟಬ್ ಆಗುವಷ್ಟು ಹಲಸನ್ನು ನಾವು ಸಪ್ರೇಟ್ ಮಾಡಿದ್ವಿ. ಆದರೆ ಇಡೀ ಎಲ್ಲ ಕಡೆ ನೋಡಿದರೆ ಸಹ ಹಲಸಾಗಿತ್ತು, ಹಲಸುಮಯ ಆಗಿತ್ತು. ಫುಲ್ ಕೈಯೆಲ್ಲ ಫುಲ್ ಹಲಸು ಸ್ಮೆಲ್ ಬರ್ತಾ ಇತ್ತು. ಊಟದ ಸಮಯ ಆಗಿತ್ತು. ಹಾಗೆ ಮೊದಲಿಗೆ ನಾವು ದೇವರಿಗೆ ಬಡಿಸಿದ್ವಿ. ನಮ್ಮಲ್ಲಿ ಕೊರ್ತಿ ಅಮ್ಮ ಇರುವುದಲ್ವ, ಹಾಗೆ ಫಸ್ಟ್ ಕೊರ್ತಿ ಅಮ್ಮನಿಗೆ ನಾವು ಬಡಿಸಿ ಇಟ್ವಿ. ಎಲ್ಲರೂ ಪ್ರೇ ಮಾಡಿದ್ವಿ. ಇಡೀ ಅಂಗಳದಲ್ಲಿ ಹಲಸು ತುಂಬಿತ್ತು. ಎಲ್ಲಿ ನೋಡಿದ್ರೆ ಕೂಡ ಹಲಸಾಗಿತ್ತು. ಫಸ್ಟ್ ಒಂದು ಬ್ಯಾಚ್ ಗಂಡಸರಲ್ಲಿ ಊಟ ಕೂತ್ಕೊಂಡ್ಮೇಲೆ ಹೆಂಗಸರು ಕೂತ್ರು. ಹಲಸು ಗೈಸ್ ಎಲ್ಲ ಮುಗೀತು. ಕೊಪ್ಪಳದಿಂದ ಮನೆಗೆ ಬಂದೆ. ನಾನು ಬರುವಾಗ ಸಹ ನನಗೆ ಪ್ರಿಯದರ್ಶಿನಿ ಸಿಕ್ಕಿದ್ದು. ಏನಿಲ್ಲ, ಹತ್ತಿದ ಮೇಲೆ ನಾವು ಎಲ್ಲಿ ಅಂತ ಹೇಳಿದರೆ ಆಯಿತು. ಕಂಡಕ್ಟರ್ ಟಿಕೆಟ್ ಕೊಡ್ತಾನೆ, ಅದರಲ್ಲಿ 0 ಕಾಸ್ಟ್ ಇರ್ತದೆ. ಆದರೆ ಕರ್ನಾಟಕ KSRTCಯಲ್ಲಿ ಆದರೆ ನಾವು ಪ್ರೂಫ್ ಎಲ್ಲ ತೋರಿಸಬೇಕಿರ್ತದಲ್ವ, ಆಧಾರ್ ಕಾರ್ಡ್. ಕೇರಳ KSRTCಯಲ್ಲಿ ಹಾಗೆ ಇಲ್ಲ, ಖಾಲಿ ನೀವು ಹೆಂಗಸರಾದರೆ ಸಾಕು. ಮತ್ತು ನಿಮಗೆ ಈ ಥರ ಟಿಕೆಟ್ ಕೊಡ್ತಾರೆ ನೋಡಿ. ನಾನು ನಾಯ ಬಜಾರಿಗೆ ಹೋದದಲ್ವ, ಸೊ ಪ್ರಿಯದರ್ಶಿನಿ ಅಂತ ಹೆಸರಿಟ್ಟಿದ್ದಾರೆ, ಪ್ರಿಯದರ್ಶಿನಿ ಅಂತ, ಹೆಂಗಸರಿಗೆ ಮಾತ್ರ ಅಲ್ವಾ. ಸೊ ಇವತ್ತು ಒಂದಿನ ನಮ್ಮೆಲ್ಲರ ಕಸಿನ್ಸ್ ಜೊತೆ ಹಲಸಿನಕಾಯಿ ಎಲ್ಲ ತೆಗೆದು ಅದನ್ನೆಲ್ಲ ನಾವು ಉಪ್ಪಡರ್ಚಿಲು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಹಾಗೆಲ್ಲ ಮಾಡಿ ತಂದಿದ್ದೇವೆ. ಎಲ್ಲರಿಗೂ ಹಲಸಿನಕಾಯಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಒಂದೊಂದು ಚೀಲದಲ್ಲಿ ಹಾಕಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಅದರದ್ದು ಚಕ್ಕಕೂರು, ಅದರದ್ದು ಬೀಜ ಸಹ ನಾನು ತಂದಿದ್ದೇನೆ ಮನೆಗೆ. ನೋಡಬೇಕಿನ್ನು ಅದನ್ನು ಉಪ್ಪಲ್ಲಿ ಹಾಕ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ರು ತಾಯಿ. ಸೊ ಆ ವಿಡಿಯೋ ನಾನು ಸದ್ಯದಲ್ಲಿ ಹಾಕ್ತೇನೆ. ಸೊ ಇಲ್ಲಿ ತನಕ ಜೊತೆಯಲ್ಲಿದ್ರಲ್ವಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.